ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಶಾಲೆಯಲ್ಲಿ ಇಗ್ನೈಟ್ ಸಮ್ಮರ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು. ನಾನು ಕೂಡ ಭಾಗವಹಿಸಿದ್ದೆ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ, ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಫಸ್ಟ್ ಟೈಮ್ ಸಮ್ಮರ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು. ನೋಡುವ ಏನೆಲ್ಲ ಆಕ್ಟಿವಿಟೀಸ್ ಇತ್ತು ನಮಗೆ. ಸೊ ಲೆಟ್ಸ್ ಗೋ. ಸೊ ಮಾರ್ನಿಂಗ್ ನಮ್ಮ ಮೈಂಡ್ ರಿಫ್ರೆಶ್ ಮಾಡಲಿಕ್ಕೆ ಹಾಗೆ ಇಡೀ ದಿನ ಆಕ್ಟಿವ್ ಇರಲಿಕ್ಕೆ ನಮ್ಮ ಫಸ್ಟ್ ಕ್ಲಾಸ್ ಆಗಿತ್ತು ಯೋಗ ಕ್ಲಾಸ್. ಹಾಗೆ ನಮ್ಮ ಶಾಲೆಯ ಟೀಚರ್ಸ್ ನಮಗೆ ಯೋಗ ಕಲಿಸ್ಲಿಕ್ಕಿದ್ರು. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು, ಎಲ್ಲರೂ ವಿತ್ ಗುಡ್ ಕಾನ್ಸಂಟ್ರೇಷನ್ ಯೋಗ ಮಾಡ್ತಾ ಇದ್ದಾರೆ. ಸಿರ್ತಾಡಿಯ ಎಲ್ಲ ಶಾಲೆಯ ಮಕ್ಕಳು ಬಂದಿದ್ರು. ಹಾಗೆ ಆಲ್ಮೋಸ್ಟ್ ನಮ್ಮನ್ನೆಲ್ಲ ಸೇರಿಸಿ 300 ಮಕ್ಕಳು ಬಂದಿದ್ರು ಈ ಸಮ್ಮರ್ ಕ್ಯಾಂಪಿಗೆ. ನೆಕ್ಸ್ಟ್ ಇತ್ತು ಡ್ಯಾನ್ಸ್ ಕ್ಲಾಸ್. ನಮಗೆ ಡ್ಯಾನ್ಸ್ ಕಲಿಸ್ಲಿಕ್ಕೆ ಕೊರಿಯೋಗ್ರಾಫರ್ ಬಂದಿದ್ರು. ಸೊ ಹಾಗೆ ನಾವು ತುಂಬಾ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿದ್ವಿ. ಸೊ ಇಲ್ಲಿ ನಿಮ್ಗೆ ನೋಡ್ಬಹುದು, ಎಲ್ಲರೂ ಜಿಂಕೆ ತರ ಜಂಪ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನೆಕ್ಸ್ಟ್ ಆಕ್ಟಿವಿಟಿ ಆಗಿತ್ತು ಕ್ಲೇ ಮಾಡಲಿಂಗ್. ಸೊ ಈ ಆಕ್ಟಿವಿಟಿಲಿ ನಮಗೆ ಕ್ಲೇ ಇಂದ ಮಂಕಿ ಮಾಡ್ಲಿಕ್ಕೆ ಹೇಳಿಕೊಟ್ರು. ಈ ಆಕ್ಟಿವಿಟಿ ಗ್ರೂಪ್ ಆಕ್ಟಿವಿಟಿ ಆಗಿತ್ತು. ಸೊ ಸೀನಿಯರ್ಸ್ ಜೊತೆ ಚಿನ್ನು ಮಿನ್ನು ಮಕ್ಕಳ ಗ್ರೂಪ್ ಮಾಡಿದ್ರು. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು, ಎಲ್ಲರೂ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಸೊ ಕ್ಲೇ ಮಾಡಲಿಂಗ್ ಆದ್ಮೇಲೆ ನಮ್ಗಿತ್ತು ಲಂಚ್ ಬ್ರೇಕ್. ಅಂಡ್ ಆಫ್ಟರ್ ದ್ಯಾಟ್ ನಮಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಸಿದ್ರು. ಹಾಗೆ ನಾವು ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಸೊ ದಿಸ್ ವಾಸ್ ಅವರ್ ಡೇ 1 ಸಮ್ಮರ್ ಕ್ಯಾಂಪ್. ಹಾಗೆ ತುಂಬಾ ಜೋರು ಮಳೆ ಬರ್ತಾ ಇತ್ತು. ಸೊ ನಾವು ಸ್ಕೂಲಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಓದ್ತಿದ್ವಿ. ಸೊ ಹಾಗೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಡೇ 1 ವಾಸ್ ವೆರಿ ಫನ್. ಜಸ್ಟ್ ಆಸ್ ಫಸ್ಟ್ ಡೇ, ಸೆಕೆಂಡ್ ಡೇ ಸ್ಟಾರ್ಟಿಂಗ್ ಆಕ್ಟಿವಿಟಿ ಆಗಿತ್ತು ಯೋಗ ಕ್ಲಾಸ್. ಸೊ ನಮಗೆ ಫಸ್ಟ್ ಯೋಗ ಆಗಿತ್ತು ಮೆಡಿಟೇಷನ್ ಮಾಡಲಿಕ್ಕೆ. ಹಾಗೆ ನಮ್ಮ ಸೆಕೆಂಡ್ ಆಕ್ಟಿವಿಟಿ ಆಗಿತ್ತು ನನ್ನ ಮೋಸ್ಟ್ ಫೇವ್ರೆಟ್ ಕ್ರಾಫ್ಟ್ ಕ್ಲಾಸ್. ಸೊ ನಮಗೆ ಕ್ರಾಫ್ಟ್ ಕಲಿಸ್ಲಿಕ್ಕೆ ಟೀಚರ್ ಬಂದಿದ್ರು. ಅವ್ರು ನಮಗೆ ಪೇಪರ್ ಕಪ್ಪಿನಿಂದ ವಾಚ್ ಹೇಗೆ ಮಾಡುವುದಂತ ಹೇಳಿಕೊಟ್ರು. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು ಚಿನ್ನು ಮಿನ್ನು ಮಕ್ಕಳ ಕ್ರಿಯೇಟಿವಿಟಿ. ಅವ್ರು ಎಷ್ಟು ಚಂದ ವಾಚ್ ಮಾಡಿ ತೋರಿಸ್ತಾ ಇದಾರಂತ. ಹಾಗೆ ನಮ್ಮ ಕ್ರಾಫ್ಟ್ ಟೀಚರ್ ನಮಗೆ ಪೇಪರ್ ಅಲ್ಲಿ ಪ್ಯಾರೆಟ್ ಪಪೆಟ್ ಹೇಗೆ ಮಾಡುವುದಂತ ಹೇಳಿಕೊಟ್ರು.
ಕ್ರಾಫ್ಟ್ ಕ್ಲಾಸ್, ನಮಗಿತ್ತು ಲಂಚ್ ಬ್ರೇಕ್. ಸೊ ಲಂಚ್ ಬ್ರೇಕ್ ಆದಮೇಲೆ ನಮ್ಮ ಓಲ್ಡ್ ಸೀನಿಯರ್ಸ್ ಬಂದಿದ್ರು. ಅವ್ರು ನಮಗೆ ಫ್ರೀ ಸ್ಟೈಲ್ ಡ್ಯಾನ್ಸ್ ಎಲ್ಲ ಕಲಿಸಿದ್ರು. ಹಾಗೆ ನಾವು ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಆದಮೇಲೆ ನಮಗಿತ್ತು ಡ್ರಾಯಿಂಗ್ ಹಾಗೆ ಸ್ಟೋನ್ ಪೇಂಟಿಂಗ್. ನಿಮ್ಗೆ ಇಲ್ಲಿ ನೋಡ್ಬೋದು ನಮ್ಮ ಕ್ರಾಫ್ಟ್, ಕ್ಲೇ ಮಾಡಲಿಂಗ್ ಹಾಗೆ ಸ್ಟೋನ್ ಪೇಂಟಿಂಗಿನ ಮಿನಿ ಎಕ್ಸಿಬಿಷನ್. ನೆಕ್ಸ್ಟ್ ಡೇ 2 ಲಾಸ್ಟ್ ಆಕ್ಟಿವಿಟಿ ಹ್ಯಾಂಡ್ ಪೇಂಟಿಂಗ್. ನಿಮ್ಗೆ ಇಲ್ಲಿ ನೋಡ್ಬೋದು ನಮ್ಮ ಸೀನಿಯರ್ಸ್ ಹಾಗೆ ಟೀಚರ್ಸ್ ಚಿಕ್ಕ ಮಕ್ಕಳ ಕೈ ಮೇಲೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ. How was your experience? How was the camp? Was it good? Our experience was too good because even in this summer vacation, we can meet our friends and enjoy it with them. If we in our house, we cannot meet our friends and we cannot see each other. So this summer vacation was too good. Yeah, it was too good that we met our friends, we enjoyed a lot and we learned a new craftings, drawings and many adventurous games, and we also enjoyed a lot by dancing, exploring. Oh, thank you. तशेंच आमकां 2 दीस कॅम्पांत वॉलंटियर्स करूंक आमचे ओल्ड स्टुडंट्स आयिल्लीं. सो कशें आहलें तुमकां कॅम्प? कॅम्प बरें लागलें. आमी एक ओल्ड स्टुडंट्स जावन एक्टिविटीज आनी तांचे सांगात खेळून तांकां सपोर्ट करूंक आमकां एक ऑपॉर्च्युनिटी दिल्यात आनी बरें जालें आमकां. तुम्ही आमकां डान्स आनी शिकयलें. थँक्यू तुमकां मस्त. तुमी आमचे सांगात कॉपरेट केलें तुमकां थँक्यू. ಓಕೆ, ಥ್ಯಾಂಕ್ ಯು. ನನಗೆ 12 ವರ್ಷ ಸ್ಕೂಲ್ ಅದನ್ನೇ ಒಂದು ಆರ್ಟಿಸ್ಟ್ ಆದರೆ 25 ವರ್ಷ ಅಂడి ಈ ಸ್ಕೂಲ್ ಮತ್ತೊಂದು ಆರ್ಟಿಸ್ಟ್ ಮಂತಂದಿಲ್ಲ ಜೋಕ್ಲಿಗೆ ಡ್ರಾಯಿಂಗ್ ఒక వెరపన పూర చిత్రకళ కొంచెం అవకాశం కొరిగారు భారీ వల్ల ఖుషి అండి. ధన్యవాదాలు. सो कशें आहलें आंटी एक्सपिरियन्स आनी भुरग्यांक कशें कॅम्प बरें केलें या अभिप्राय तुमची? हांवें म्हज्या पुताक खाली मनी जाय जे म्हणून चिंतून आसली, बट हांगा एक कॅम्प आसा म्हणून सांगलें, देखून हांवें धाडलें. ओन्ली 2 days म्हणून सांगलें, बट एक 1 week आसलें जाल्यार मागीर बरें आसलें. ताका तो वचत येता म्हणून सांगून आसलो. मागीर आमच्या घरा सायडीन 2 भुरगीं आसलीं दुसऱ्या इस्कलाव्याची, तांकांय हांवें धाडलें. येवन ती आमी आज नेक्स्ट डे येता म्हणून सांगून खुशयेन गेल्यांत. देखून ओवरऑल एक्सपिरियन्स बरें जालें. तांकां आज पेंटींग म्हणून सांगून आहलें, सो तांकां बारी खुशी जाली मस्त. पेंटींग आनी पुरो आसा न्ही आमचो, तर तांकां मस्त क्युरियोसिटी आसा पेंटिंगाची आनी पुरा. सो तशें ओवरऑल फंक्शन बरें जालें. हो, थँक्यू आंटी. ओके, कशें आहलें मम्मी? बरें जालें. भुरग्यांक इल्लें बरें जालें. घरा बसून मोबायल टीव्ही पळोवनच्याक समर कॅम्प बरें लागलें. तांकां इल्लें मस्त एक्टिविटीज आनी बरें आहलें. क्ले मोल्डिंग मागीर फेस पेंटींग आनी बरें आहलें. हांव चिंता भुरगीं बरें एन्जॉय केलां म्हणून. काल पावसाचे खातीर आज इल्लें भुरगीं उणें जालें, नातल्यार आज मस्त भुरगीं आहलें. ओके, बरें जालें. म्हजी भुरगीं एन्जॉय केलां. ಥ್ಯಾಂಕ್ಯೂ. ಸೊ ನಮ್ಮ ಈ 2 ದಿನದ ಇಗ್ನೈಟ್ ಸಮ್ಮರ್ ಕ್ಯಾಂಪ್ ಹ್ಯಾಸ್ ಕಮ್ ಟು ಎನ್ ಎಂಡ್. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಐ ಹೋಪ್ ನೀವು ಕೂಡ ಈ ವಿಡಿಯೋನನ್ನು ನೋಡಿ ಎಂಜಾಯ್ ಮಾಡಿದ್ದೀರಾ. ಹಾಗೆ ಹೋಗುವ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.